ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತು ಒಂದು ಪೋಸ್ಟ್ ಮಾಡಿದ್ದೀನಿ. 7ನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಹ್ಯಾಬ್ ಸೆಂಟ್ರಲ್ಲಿ ಸೇರಿಕೊಂಡ್ರೆ ಅದನ್ನ ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನ ಹಾಕಿದ್ದೀನಿ. ಮತ್ತೆ ಕೆಲವು ಪೆಡ್ಲರ್ಗಳ ನಂಬರ್ಗಳು ತಗೊಂಡಿದ್ದೀನಿ. ಹಂಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು, ಬಂದ್ರೆ ತೊಂದರೆ ಇಲ್ಲ. ನಾನು ಯಾರೋ ಮೊನ್ನೆ ಅಂದೆ ಥ್ರೆಟ್ ಮಾಡೋರಿಗೆ ಥ್ರೆಟ್ ನಾನು. ಸೊ ಹಾಗಾಗಿ ಬರಲಿ, ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರುತ್ತೆ 100% ಬರುತ್ತೆ. ಯಾಕಂದ್ರೆ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗ ನೆನ್ನೆ ರಾತ್ರಿ ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು 7ನೇ ಕ್ಲಾಸ್ ಮಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ. ಅದು ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ ಇದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸಿದೆ. ತುಂಬಾ ನೋವಿನ ಸಂಗತಿ ಏನು ಅಂದ್ರೆ, ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವ್ರು ನಿಜವಾಗ್ಲೂ ನನ್ನ ಕೋಪ ಬಂತು. ಭೀಮಾ ಆಗಲೇಬೇಕು, ಭೀಮಾ ಆಗದೆ ಹೋದ್ರೆ ಸರಿಯಾಗಲ್ಲ ಅಂದ್ರೆ ವ್ಯವಸ್ಥೆ ಕೈ ತಗೊಳ್ಳದೇ ಇದ್ದಾಗ ಯಾರೋ ನನ್ನಂತವ್ರು ನಿಮ್ಮಂತವ್ರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡುಗಿನ ಕೇಳಿದೆ, ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬಾ ಸಿಗದೇ ಇದ್ದಾಗ ಹಂಚ್ಕೋತೀವಿ ಸರ್, ಒಂದೇ ನೀಡ್ಲಿನ, ಆ ಒಂದೇ ನೀಡ್ಲಿಂದ ಬಂದಿದೆ, ಐ ಆಮ್ ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ತರ ಇದೆ ನೋಡೋದಕ್ಕೆ ಆ ಹೆಣ್ಣು. ಲಿಟ್ರಲ್ ಆಗಿ ಹತ್ಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಇದು ನೋಡಿದಾಗ ತುಂಬಾ ಕೋಪ ಬರುತ್ತೆ. ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದ್ರೆ ಸಿನಿಮಾ ಆಯ್ತು, ಸಿನಿಮಾ ಹಿಟ್ ಆಯ್ತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದ್ರೆ ನಾವೆಲ್ಲ ಹೋರಾಡ್ತಾ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಅವಳು ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ. ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ, ನೀವು ನಂಬೋದಿಲ್ಲ. ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್